ಹಿಂದಿ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಹಿಂದಿ ಭಾಷೆಯ ದಬ್ಬಾಳಿಕೆ ಬ್ಯಾಂಕ್ಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಹಿಂದಿ ಭಾಷಿಕರ ವಲಸೆ ಜಾಸ್ತಿ ಆಗ್ತಾ ಇದೆ. ಆ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ಸಾರಾ ಗೋವಿಂದ್ ಅವರು ಮಾತನಾಡಿದ್ದಾರೆ. ಆ ವಿಚಾರದ ಬಗ್ಗೆ ಇಡೀ ಸಮ್ಮೇಳನದಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸುವಂತೆ ಇವತ್ತು ಒತ್ತಾಯವನ್ನು ತರಬೇಕು. ಅದನ್ನ ಸಮಿತಿಯವರಿಗೆ ಹೇಳಬೇಕು, ಪರಿಷತ್ಗಳಿಗೆ ಹೇಳಬೇಕು. ಹಿಂದಿ ಯಾವ ರೀತಿ ಇಡೀ ಭಾಷೆಗಳನ್ನ, ದಕ್ಷಿಣ ಭಾರತದ ಭಾಷೆಗಳನ್ನೆಲ್ಲ ಅಪೋಷಣೆ ಮಾಡ್ಕೊಳ್ತಾ ಇದೆ. ಅದಕ್ಕೆ ಹಿಂದಿ ತೊಲಗಲಿ, ಹಿಂದಿ ತೊಲಗಲಿ, ಹಿಂದಿ ತೊಲಗಲಿ, ಕನ್ನಡ ಬೆಳಗಲಿ, ಕನ್ನಡ ಬೆಳಗಲಿ, ಹಿಂದಿ ತೊಲಗಲಿ, ಕನ್ನಡ ಬೆಳಗಲಿ, ಹಿಂದಿ ತೊಲಗಲಿ, ಕನ್ನಡ ಬೆಳಗಲಿ. ಸರ್ಕಾರದ ಎಲ್ಲ ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತಿದ್ದೇವೆ. ಖಂಡಿತ ಸರ್, ಖಂಡಿತ ಅನ್ಯಾಯ ಆಯ್ತಾ ಇದೆ. ನಮ್ಮ ಸಹಕಾರ ಕೂಡ ಇರುತ್ತೆ ಸರ್. ಉತ್ತರ ಭಾರತದವರ ಹಾವಳಿ ಜಾಸ್ತಿ ಆಯ್ತಾ ಇದೆ. ದಯಮಾಡಿ ಸರ್ ಖಂಡಿತವಾಗ್ಲೂ ಇರುತ್ತೆ. ಕೈ ಬಿಡಬೇಕು. ಖಂಡಿತ ಸರ್, ಖಂಡಿತ ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತೆ. ಈ ಸಾಹಿತ್ಯ ಸಮ್ಮೇಳನ ಮುಗಿಯೋದ್ರೊಳಗಡೆ ಏನಾದರೂ ಒಂದು ನಿರ್ಣಯ ಮಾಡಿ ಹೇಳಬೇಕು ಅಂತ ಅವ್ರು ಹೇಳಿದ್ರು. ಅದರ ಪ್ರಕಾರವಾಗಿ ಸಮಿತಿಯವ್ರ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳು ಯಾವ ತರ ಒಂದು ನಿಲುವನ್ನು ತಗೋತಾರೆ ಅದನ್ನ ಮಾತಾಡಿ ಹೇಳ್ತೀನಿ. ದಯವಿಟ್ಟು ಶಾಂತಿ ರೀತಿಯಲ್ಲಿ ಈ ಕಾರ್ಯಕ್ರಮ ಮುಗಿಸ್ತಾರೆ.